ಚಾ ಕುಡಿಯಕ್ಕೆ ಉಪವಾಸ ಮಾಡ್ತೀರ ನಂಗಾಯ್ತು ಈಗ. ಮೊದಲು ಅದು ಕುಡಿಯಕ್ಕೆ ಅಂದ್ರೆ ಹೇಳ್ತೀನಿ ಕೇಳಿ, ಉಪವಾಸದ ಅರ್ಥ ಏನಂದ್ರ ದೇವರ ಧ್ಯಾನ ಮಾಡ್ಲಿಕ್ಕೆ ಅಥವಾ ದೇವರ ಹತ್ರ ಇರೋದು ಉಪವಾಸ ಅಂತ ಕರೀತಾರೆ. ಈಗ ನೀವು ಉಪವಾಸ ಮಾಡೋದು ಯಾಕಂದ್ರೆ ಚಾ ಕುಡಿಯಕ್ಕೆ ಉಪವಾಸ ಮಾಡ್ತೀರ ನಂಗೆ ಅನ್ಸೋದಿಲ್ಲ. ಏನಿದ್ರು ನಾವು ಬರ ಕುಡಿತಿರ್ಲಿಲ್ಲ, ಉಪವಾಸ ಇಟ್ಟಿದ್ದು ನಾನು ಕುಡಿಯಂಗಿರ್ಲಿಲ್ಲ. ಹೇಳ್ತೀನಿ ಕೇಳಿ, ಉಪವಾಸ ಯಾಕೆ ಮಾಡ್ತಾರೋ ಅಂದ್ರೆ ಧ್ಯಾನ ಕೂತಾಗ್ರಿ, ಕೂತದ್ದು ನಮ್ಗೆ ಲಕ್ಷ್ಯಕ್ಕೆ ಇರಂಗಿಲ್ಲ. ಆಮೇಲೆ ಧ್ಯಾನ ಮಾಡ್ಬೇಕಂದ್ರ ಮನಸ್ಸು ಮತ್ತೆ ನಮ್ಮ ಬಟ್ಟಿ ಹಗರು ಇರ್ಬೋದು. ಅವಾಗ ಏನಾಗತ್ತಿ, ನಾವು ಕುಂತಲ್ಲಿ 1 ತಾಸು ಕೂತಲ್ಲಿ 2 ತಾಸು ಕುಂತ ಅದಕ್ಕೊಂದು ಶಕ್ತಿ ಇರ್ತದ. ನೀವು ಚೆನ್ನಾಗಿ ಊಟ ಮಾಡಿ ಧ್ಯಾನ ಕೂತ್ರೆ ಏನ್ ಅನ್ಸುತ್ತೆ, ಲಕ್ಷ್ಯ ಇಲ್ಲ ಇರ್ತದೆ, ಕರೆಕ್ಟ್ ಮತ್ತೆ ತೇಲ್ಬಹುದು ಆಕೈತಲ್ರಿ, ನಿಮ್ಗೆ ತೊಂದರೆ ಆಗತ್ತೆ, ಡಿಸ್ಟರ್ಬ್ ಆಗತ್ತೆ. ಸೊ ನೀವು ಇನ್ನೇನಾದ್ರೂ ಉಪವಾಸ ಮಾಡೋದಂದ್ರೆ ದಯಮಾಡಿ ಚಾ ಬಿಡಿ. ಆ ಒಂದು ದಿವಸ ಏನ್ ಮಾಡ್ರಿ, ಆ ಒಂದು ದಿವಸ ಹಣ್ಣು ತಗೋರಿ. ಯಾವ್ದ್ರಿ ದಯಮಾಡಿ ಹಣ್ಣು ತಿನ್ನಿ. ನೀವೇನ್ ಖಾಲಿ ಹೊಟ್ಟಾಗ ಹಣ್ಣು ತಿಂತಿರಲ್ಲ, ಆ ಹಣ್ಣ ನಿಮ್ಗೆ ಎಷ್ಟೋ ಔಷಧಿಗಿಂತ ಮೇಲು. ದಯಮಾಡಿ ಹಣ್ಣು ತಿನ್ನಿ. ಆಪಲ್ ಅರ ತಂದು ಕೊಡು. ಸರಿ, ಒಂದು ಆಪಲ್ ತಿನ್ನಿ ಯಾವಾಗ್ರಿ, ಬೆಳಿಗ್ಗೆ ತಕ್ಷಣ. ಅದು ಜಾಗ ಮಾಡಿ ಪೂಜೆ ಮಾಡ್ಕೊಳ್ಳಿ, ಒಂದು ಆಪಲ್ ತಿನ್ನಿ. ಮಧ್ಯಾಹ್ನ 12 ಗಂಟೆಗೆ ನಿಮ್ಗೆ ಹಸು ಆತಂದ್ರೆ ಅಟ್ಟ ತಿನ್ರಿ.